ಎಲ್ರಿಗೂ ನಮಸ್ಕಾರ. ಮಕರ ರಾಶಿಯವರೇ, ನಾನು ಹೇಳೋ ಮಾತನ್ನ ಸ್ವಲ್ಪ ಗಮನವಿಟ್ಟು ಕೇಳಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಯಾಕಂದ್ರೆ ಆಗಸ್ಟ್ 13ರಿಂದ 16ರವರೆಗೆ ನಡೆಯೋ ಸಣ್ಣ ಸಣ್ಣ ವಿಷಯಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ. ಈ 4 ದಿನಗಳಲ್ಲಿ ಬರೋ ಒಂದೇ ಒಂದು ಫೋನ್ ಕಾಲ್ ಅಥವಾ ನಿಮ್ಮ ಮನೆಯಲ್ಲಿ ನಡೆಯೋ ಸಣ್ಣ ಚರ್ಚೆ ನೀವು ವರ್ಷಗಳಿಂದ ಅತಿಯಾಗಿ ನಂಬಿರೋ ವ್ಯಕ್ತಿ ಮೇಲಿರೋ ಗೌರವವನ್ನೇ ಸಂಪೂರ್ಣವಾಗಿ ಬದಲಾಯಿಸಿ ಬಿಡಬಹುದು. ಒಂದು ಹೆಣ್ಣು ನಿಮ್ಮ ಸಾವನ್ನ ಬಯಸುತ್ತಿದ್ದಾಳೆ. ಇಲ್ಲಿ ಸಾವು ಅಂದ್ರೆ ನಿಮ್ಮ ಜೀವ ಹೋಗೋದಲ್ಲ, ತಪ್ಪು ತಿಳ್ಕೋಬೇಡಿ. ನೀವು ಬೆಳೆಯಬಾರದು, ಸೋತು ಅವರ ಮುಂದೆ ತಲೆ ತಗ್ಗಿಸಿ ಇರಬೇಕು ಅನ್ನೋ ಕೆಟ್ಟ ಮನಸ್ಥಿತಿಯ ವ್ಯಕ್ತಿ ಬಗ್ಗೆ ನಾನು ಹೇಳ್ತಿರೋದು. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ನಿಮ್ಗೆ ತೀರಾ ಹತ್ತಿರವಿರೋ ಒಬ್ಬ ಮಹಿಳೆ ಇರ್ಬೋದು ಅಂತ ಜ್ಯೋತಿಷ್ಯದ ಗ್ರಹಗತಿಗಳು ಹೇಳ್ತಿವೆ. ಆಕೆಗೆ ನಿಮ್ಮ ಕುಟುಂಬದ ಪ್ರತಿಯೊಂದು ವಿಷಯವೂ ತಿಳಿದಿರ್ಬೋದು. ನೀವು ಹಿಂದೆ ಉಪಕಾರ ಮಾಡಿದವರೇ ಇರ್ಬೋದು, ಇಲ್ಲ ನಿಮ್ಮ ಮನೆ ವಿಷಯದಲ್ಲಿ ಅತಿಯಾಗಿ ಮಧ್ಯಪ್ರವೇಶಿಸೋ ನೆಂಟರು ಇರ್ಬೋದು. ಆದ್ರೆ ನೆನಪಿಡಿ, ಯಾವುದೇ ಆಧಾರ ಇಲ್ಲದೆ ಯಾರ ಮೇಲೂ ಸಂಶಯ ಪಡಬೇಡಿ, ಹೆದರಬೇಡಿ. ಈ 4 ದಿನ ನಡೆಯೋ ಬೆಳವಣಿಗೆಗಳನ್ನ ಶಾಂತವಾಗಿ ಗಮನಿಸಿ ಅಷ್ಟೇ. ಆಗಸ್ಟ್ 13ಕ್ಕೆ ನಿಮ್ಮ ಮೊದಲ ಸುಳಿವು ಸಿಗುತ್ತೆ. ಆಗಸ್ಟ್ 15ಕ್ಕೆ ಕಥೆಯಲ್ಲಿ ದೊಡ್ಡ ಟ್ವಿಸ್ಟ್ ಕಾದಿದೆ. ಇನ್ನು ಆಗಸ್ಟ್ 16ಕ್ಕೆ ನೀವು ತಗೊಳ್ಳೋ ಒಂದೇ ಒಂದು ನಿರ್ಧಾರ ನಿಮ್ಮ ಪರಿಸ್ಥಿತಿಯನ್ನೇ ಸಂಪೂರ್ಣವಾಗಿ ಬದಲಾಯಿಸಿಬಿಡುತ್ತೆ. ಅದಕ್ಕೆ ಈ 4 ದಿನಗಳ ಗ್ರಹಗತಿಗಳು, ಪಂಚಾಂಗ, ಚಂದ್ರನ ಸಂಚಾರ ನಿಮಗೆ ಏನ್ ಹೇಳ್ತಿದೆ ಅನ್ನೋದನ್ನ ವಿವರವಾಗಿ ತಿಳಿಯೋಣ. ಮಕರ ರಾಶಿಯವರು ಒಂದೇ ಒಂದು ಸೆಕೆಂಡ್ ಕೂಡ ಸ್ಕಿಪ್ ಮಾಡದೆ ನೋಡಿ. ನೀವು ಪರಮಶಿವನ ಭಕ್ತರಾಗಿದ್ರೆ ಕಮೆಂಟ್ನಲ್ಲಿ ಓಂ ನಮಃ ಶಿವಾಯ ಅಂತ ಬರೆದು ವಿಡಿಯೋಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲು ನಿಮ್ಮ ವ್ಯಕ್ತಿತ್ವದ ಬಗ್ಗೆ ಒಂದು ಮಾತು ಹೇಳಬೇಕು. ನಿಮ್ಮ ಸಮಸ್ಯೆ ಶತ್ರುಗಳನ್ನ ನಂಬೋದಲ್ಲ, ಸ್ವಂತದವರನ್ನ ಅತಿಯಾಗಿ ಕುರುಡಾಗಿ ನಂಬೋದು. ಜವಾಬ್ದಾರಿ ತಗೊಳ್ಳೋದು ನಿಮ್ಮ ಹುಟ್ಟುಗುಣ. ನಿಮ್ಮ ಕಷ್ಟನ ಯಾರ ಹತ್ರನೂ ಹೇಳ್ಕೊಳ್ಳಲ್ಲ. ನಂಬಿದವರಿಗಾಗಿ ಪ್ರಾಣ ಬೇಕಾದ್ರೂ ಕೊಡ್ತೀರಾ. ಆದ್ರೆ ನೀವು ಯಾರ ಬೆಳವಣಿಗೆಗೆ ರಕ್ತವನ್ನ ಬೆವರಾಗಿ ಹರಿಸಿದ್ರೋ ಅವರೇ ನಿಮ್ಮ ಏಳಿಗೆಯನ್ನ ಸಹಿಸ್ತಿಲ್ಲ ಅನ್ನೋ ಕಹಿ ಸತ್ಯ ಈಗ ನಿಮಗೆ ಗೊತ್ತಾಗಲಿದೆ. ನಾವು ಮಾತಾಡ್ತಿರೋದು 2026ರ ಆಗಸ್ಟ್ 13, 14, 15 ಮತ್ತು 16ರ ಬಗ್ಗೆ. ಈ ಸಮಯದಲ್ಲಿ ನಿಮ್ಮ ರಾಶಿಯ ಅಧಿಪತಿ ಶನಿದೇವರು 3ನೇ ಮನೆಯಾದ ಮೀನ ರಾಶಿಯಲ್ಲಿ ವಕ್ರಿಯಾಗಿದ್ದಾರೆ. ಇದರಿಂದ ಹಳೆಯ ಕರ್ಮದ ಫಲಗಳು, ನೀವು ಹಿಂದೆ ಮಾಡಿದ ಸಹಾಯ ಅಥವಾ ಬಿಟ್ಟು ಹೋದ ಸಮಸ್ಯೆಗಳು ಮತ್ತೆ ನಿಮ್ಮ ಧೈರ್ಯವನ್ನ ಪರೀಕ್ಷಿಸಲು ಬರಲಿವೆ. ಆದ್ರೆ ಮಕರ ರಾಶಿಯವರೇ, ನೀವು ಹೆದರಬೇಕಿಲ್ಲ. ಯಾಕಂದ್ರೆ ನಿಮ್ಮ ಬೆನ್ನ ಹಿಂದೆ ದೊಡ್ಡ ರಕ್ಷಣಾ ಕವಚವಿದೆ. ದೇವಗುರು ಬೃಹಸ್ಪತಿ ನಿಮ್ಮ 7ನೇ ಮನೆಯಾದ ಕರ್ಕಾಟಕ ರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿದ್ದಾನೆ. ಗುರು ತನ್ನ ದೃಷ್ಟಿಯಿಂದ ನಿಮ್ಮ 1ನೇ, 3ನೇ ಮತ್ತು 11ನೇ ಮನೆಗಳನ್ನ ನೋಡ್ತಿರೋದ್ರಿಂದ ನಿಮಗೆ ಗುರುಬಲದ ಪೂರ್ಣ ರಕ್ಷಣೆ ಸಿಗಲಿದೆ. ಇದು ಸಾಮಾನ್ಯ ಯೋಗ ಅಲ್ಲ, ಅತ್ಯದ್ಭುತವಾದ ಗುರುಬಲ. ಯಾರೆಷ್ಟೇ ಕುತಂತ್ರ ಮಾಡ್ಲಿ, ಬೆನ್ನಿಗೆ ಚೂರಿ ಹಾಕ್ಲಿ, ನಿಮ್ಮ ಕುಟುಂಬ ಒಡೆಯೋಕೆ ನೋಡ್ಲಿ, ನಿಮ್ಮನ್ನು ಬೀಳದಂತೆ ಕಾಪಾಡೋದು ಇದೇ ಗುರು. ಗುರುವಿನ ಆಶೀರ್ವಾದ ನಿಮಗೆ ಬೆಟ್ಟದಷ್ಟು ಬೆಂಬಲವಾಗಿರಲಿದೆ. ಹಾಗಾದ್ರೆ ಆ ಮೋಸ, ಅಪನಂಬಿಕೆ ಎಲ್ಲಿಂದ ಬರುತ್ತೆ ಗೊತ್ತಾ? ನಿಮ್ಮ 2ನೇ ಮನೆಯಲ್ಲಿ ರಾಹು, 8ನೇ ಮನೆಯಲ್ಲಿ ಕೇತು ಇದ್ದಾರೆ. 2ನೇ ಮನೆ ಅಂದ್ರೆ ನಿಮ್ಮ ಮಾತು, ಕುಟುಂಬ ಮತ್ತು ಹಣಕಾಸು. ರಾಹು ಇಲ್ಲಿದ್ದು ಕುಟುಂಬದಲ್ಲಿ ಗೊಂದಲ ಸೃಷ್ಟಿಸಿ ನಿಮ್ಮ ಮಾತನ್ನ ಬೇರೆಯವರು ತಪ್ಪಾಗಿ ತಿಳ್ಕೊಳ್ಳೋ ಹಾಗೆ ಮಾಡ್ತಾನೆ. ನಂಬಿದವರೇ ಹಣದ ವಿಷಯಕ್ಕೆ ಜಗಳಕ್ಕೆ ಬರಬಹುದು. ಇನ್ನು 8ರಲ್ಲಿ ಕುಳಿತಿರೋ ಕೇತು ನಿಮಗಾಗಿ ಕುತಂತ್ರಗಳನ್ನು ಅಥವಾ ಮುಚ್ಚಿಟ್ಟ ರಹಸ್ಯಗಳನ್ನು ದಿಢೀರನೆ ಹೊರಹಾಕ್ತಾನೆ. ಆಗಸ್ಟ್ 2ರಂದು ಮಂಗಳ 6ನೇ ಮನೆಗೆ ಬಂದಿದ್ದಾನೆ. 6ನೇ ಮನೆ ಅಂದ್ರೆ ಶತ್ರುಗಳು ಮತ್ತು ಸಾಲ. ಮಂಗಳ ಇಲ್ಲಿದ್ರೆ ಶತ್ರುಗಳ ಮೇಲೆ ಗೆಲ್ಲೋ ಧೈರ್ಯ ಸಿಗುತ್ತೆ. ಆದ್ರೆ ಅನಗತ್ಯ ಕೋಪ ಮತ್ತು ಜಗಳಗಳು ಬರಬಹುದು. ಹಾಗಾಗಿ ಕೋಪ ನಿಯಂತ್ರಣದಲ್ಲಿರಲಿ. ಇನ್ನು ಆಗಸ್ಟ್ 1ಕ್ಕೆ ಶುಕ್ರ ನಿಮ್ಮ 9ನೇ ಮನೆಗೆ ಕಾಲಿಟ್ಟಿದ್ದಾನೆ. ಮಕರ ರಾಶಿಯವರಿಗೆ ಶುಕ್ರ ಅತ್ಯಂತ ಶುಭ ಗ್ರಹ. 9ನೇ ಮನೆ ಅಂದ್ರೆ ಭಾಗ್ಯಸ್ಥಾನ, ದೈವಬಲ. ಹಾಗಾಗಿ ಮಹಿಳೆಯರಿಂದ ನಿಮಗೆ ಒಳ್ಳೆ ಬೆಂಬಲ ಸಿಗುತ್ತೆ. ಆದ್ರೆ ಅದೇ ಸಮಯದಲ್ಲಿ ನೆಂಟರಲ್ಲಿರೋ ಒಬ್ಬ ಮಹಿಳೆಯಿಂದ ಕೆಲವು ಅಪಾರ್ಥಗಳು ಬರೋ ಸಾಧ್ಯತೆಯೂ ಇದೆ. ಹಾಗಾಗಿ ಎಚ್ಚರ ಅಗತ್ಯ. ಇನ್ನು ಸೂರ್ಯ 7ನೇ ಮನೆಯಲ್ಲಿ ಗುರುವಿನ ಜೊತೆಗಿದ್ದಾನೆ.
ಇದರಿಂದ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಈಗೋ ಕಾರಣದಿಂದ ಜಗಳ ಬರಬಹುದು. ಆದರೆ ನಿಮ್ಮ ಬಂಧ ಗಟ್ಟಿಯಾಗಿಯೇ ಇರುತ್ತೆ. ಬುಧಗ್ರಹ 6ನೇ ಮನೆಯಿಂದ 7ನೇ ಮನೆಗೆ ಬಂದಿರೋದ್ರಿಂದ ಮಾತುಕತೆ ಮತ್ತು ಪ್ರಮುಖ ದಾಖಲೆಗಳ ವಿಷಯದಲ್ಲಿ ಜಾಗರೂಕರಾಗಿರಿ. ಇನ್ನು ದಿನನಿತ್ಯದ ಚಂದ್ರನ ಸಂಚಾರ ಮತ್ತು ಫಲಗಳನ್ನ ನೋಡೋಣ. ಆಗಸ್ಟ್ 13, ಚಂದ್ರ ನಿಮ್ಮ 3ನೇ ಮನೆಯಾದ ಮೀನ ರಾಶಿಯಲ್ಲಿರ್ತಾನೆ. 3ನೇ ಮನೆ ಅಂದ್ರೆ ಧೈರ್ಯ, ಬಂಧುಗಳು ಮತ್ತು ಮಾತುಕತೆ. ಈ ದಿನ ನಿಮಗೆ ಒಂದು ಸಣ್ಣ ಸುಳಿವು ಸಿಗುತ್ತೆ. ಅದು ನಿಮಗೆ ಬರೋ ಒಂದು ಮೆಸೇಜ್, ಫೋನ್ ಕಾಲ್ ಅಥವಾ ಮನೆಯಲ್ಲಿ ನಡೆಯೋ ಸಣ್ಣ ಚರ್ಚೆ ಇರ್ಬೋದು. ಹಳೆಯ ಆಸ್ತಿ ಅಥವಾ ಹಣದ ವಿಷಯ ಮತ್ತೆ ಪ್ರಸ್ತಾಪಕ್ಕೆ ಬರುತ್ತೆ. ಆ ಸಮಯದಲ್ಲಿ ಆ ಮಹಿಳೆ ಮಾತಾಡೋ ರೀತಿ, ಅವರ ಬಾಡಿ ಲ್ಯಾಂಗ್ವೇಜ್ ನಿಮಗೆ ಅನುಮಾನ ತರಿಸುತ್ತೆ. ಆದ್ರೆ ಗುರುಬಲದಿಂದಾಗಿ ಕೈ ಸೇರಬೇಕಿದ್ದ ಹಣ ಕೈ ಸೇರಲಿದೆ. ಉದ್ಯೋಗಿಗಳಿಗೆ ಆಫೀಸ್ನಲ್ಲಿ ಜವಾಬ್ದಾರಿ ಹೆಚ್ಚಾಗುತ್ತೆ. ವ್ಯಾಪಾರಿಗಳು ಈ ದಿನ ಯಾವುದೇ ಹೊಸ ಒಪ್ಪಂದಗಳಿಗೆ ಸಹಿ ಹಾಕಬೇಡಿ. ಈ ದಿನ ಸಿಗೋ ಸುಳಿವನ್ನು ಸಾಧಾರಣವಾಗಿ ತಗೋಬೇಡಿ. ಅದೇ ಭವಿಷ್ಯದ ಸತ್ಯಕ್ಕೆ ಮೊದಲ ಹೆಜ್ಜೆ. ಆಗಸ್ಟ್ 14, ರಾತ್ರಿ 9:53 ಚಂದ್ರ 3ನೇ ಮನೆಯಲ್ಲಿದ್ದು ಆಮೇಲೆ 4ನೇ ಮನೆಯಾದ ಮೇಷರಾಶಿಗೆ ಹೋಗ್ತಾನೆ. ಹಗಲೆಲ್ಲ ಮಾತುಕತೆ ನಡೆದ್ರೆ ರಾತ್ರಿ ಆಗ್ತಿದ್ದಂತೆ ಮನಃಶಾಂತಿ ಹಾಳಾಗೋ ಘಟನೆ ನಡೆಯಬಹುದು. ನೀವು ಹಿಂದೆ ಯಾರಿಗೆಲ್ಲ ಆಸ್ತಿ, ಹಣದ ವಿಷಯದಲ್ಲಿ ಸಹಾಯ ಮಾಡಿದ್ರೋ ಅವರ ಸ್ವಾರ್ಥ ನಡವಳಿಕೆ ನಿಮಗೆ ಅರ್ಥವಾಗಲಿದೆ. 2ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಈ ದಿನ ಮಾತಿಗೂ ಜಗಳ ಅಥವಾ ತಪ್ಪು ತಿಳುವಳಿಕೆ ಬರೋ ಸಾಧ್ಯತೆ ಹೆಚ್ಚಾಗಿದೆ. ಯಾರೋ ನಿಮ್ಮ ಬೆನ್ನ ಹಿಂದೆ ಆಡಿದ್ದ ಕೆಟ್ಟ ಮಾತುಗಳು ನಿಮ್ಮ ಕಿವಿಗೆ ಬೀಳೋ ಸುಳಿವುಗಳಿವೆ. ನೀವು ಅವರ ಬಗ್ಗೆ ಎಷ್ಟು ಒಳ್ಳೆಯದು ಯೋಚಿಸಿದ್ರೂ ಅವರು ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿದ್ದಾರೆ ಅನ್ನೋ ಸಂಶಯ ನಿಮಗೆ ಬರೋದು ಗ್ಯಾರಂಟಿ. ಈ ದಿನ ಯಾರಿಗೂ ಹೊಸದಾಗಿ ಸಾಲ ಕೊಡಬೇಡಿ. ನಿಮ್ಮ ಹಳೆಯ ದಾಖಲೆಗಳು ಅಂದ್ರೆ ಡಾಕ್ಯುಮೆಂಟ್ಸ್ ಮತ್ತು ಬ್ಯಾಂಕ್ ವ್ಯವಹಾರಗಳ ಬಗ್ಗೆ ಕಣ್ಣಿಟ್ಟಿರಿ. ಆದ್ರೆ ಉದ್ಯೋಗದಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಗೌರವ ಸಿಗಲಿದೆ. ಮೇಲಧಿಕಾರಿಗಳು ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ. ಆದ್ರೆ 6ನೇ ಮನೆಯಲ್ಲಿ ಮಂಗಳ ಇರೋದ್ರಿಂದ ಸಹೋದ್ಯೋಗಿಗಳಲ್ಲಿ ಸಣ್ಣ ಹೊಟ್ಟೆ ಉರಿ ಶುರುವಾಗಬಹುದು. ರಾತ್ರಿ ಚಂದ್ರ 4ನೇ ಮನೆಗೆ ಹೋದ ಮೇಲೆ ಮನಸ್ಸಿನಲ್ಲಿ ಏನೋ ಒಂದು ಬಗೆಯ ಭಾರ, ಯೋಚನೆಗಳು ಶುರುವಾಗುತ್ತವೆ. ಇನ್ನು ಆಗಸ್ಟ್ 16, ಈ ದಿನ ನಿಮ್ಮ ಜೀವನದಲ್ಲಿ ಬರೋ ದೊಡ್ಡ ಟರ್ನಿಂಗ್ ಪಾಯಿಂಟ್. ರಾತ್ರಿ 9:17 ಚಂದ್ರ 4ನೇ ಮನೆಯಲ್ಲೇ ಇರ್ತಾನೆ. ಜೊತೆಗೆ ಬುಧಗ್ರಹ 7ನೇ ಮನೆಯಾದ ಕರ್ಕಾಟಕ ರಾಶಿಗೆ ಕಾಲಿಡ್ತಿದ್ದಾನೆ. 4ನೇ ಮನೆ ಅಂದ್ರೆ ತಾಯಿ, ಮನಃಶಾಂತಿ ಮತ್ತು ಹತ್ತಿರದ ನೆಂಟರು. ಚಂದ್ರ ಇಲ್ಲಿದ್ದಾಗ ಭಾವುಕತೆ ಹೆಚ್ಚಿರುತ್ತೆ. ಈ ದಿನ ನಿಮ್ಮ ವಿನಾಶ ಬಯಸೋ ಆ ವ್ಯಕ್ತಿಯ ನಿಜರೂಪ ಅಥವಾ ಆಕೆಯ ಹೊಟ್ಟೆ ಉರಿ ನಿಮಗೆ ಎದ್ದು ಕಾಣುತ್ತೆ. ಒಂದಂತೂ ಸ್ಪಷ್ಟವಾಗಿ ತಿಳ್ಕೊಳ್ಳಿ, ಆಕೆ ನಿಮಗೆ ಜನ್ಮತಃ ಶತ್ರು ಅಂತ ನಾನು ಹೇಳ್ತಾ ಇಲ್ಲ. ಹೆದರಬೇಡಿ. ಆಕೆ ನಿಮ್ಮ ಕುಟುಂಬಕ್ಕೆ ತೀರಾ ಹತ್ತಿರವಿರೋ ವ್ಯಕ್ತಿ ಇರ್ಬೋದು. ನಿಮ್ಮ ಮನೆ ವಿಷಯಗಳೆಲ್ಲ ತಿಳಿದಿರೋ ಅಥವಾ ನಿಮ್ಮ ಸಂಗಾತಿಯ ಕಡೆಯ ನೆಂಟರು ಇರ್ಬೋದು. ಆಕೆ ಹೊರಗಡೆ ನಿಮ್ಮ ಗೆಲುವನ್ನ ನೋಡಿ ನಗ್ತಾ ಮೆಚ್ಚುಗೆ ಸೂಚಿಸಿದ್ರೂ ಒಳಗೊಳಗೆ ನಿಮ್ಮನ್ನ ತನ್ನ ಜೀವನದ ಜೊತೆ ಹೋಲಿಸಿಕೊಂಡು ಉರಿದುಕೊಳ್ತಿದ್ದಾಳೆ. ನಿಮ್ಮ ಬೆಳವಣಿಗೆ, ಸಮಾಜದಲ್ಲಿರೋ ಗೌರವ ಆಕೆಗೆ ಸಹಿಸೋಕೆ ಆಗ್ತಿಲ್ಲ. ಇಷ್ಟು ದಿನ ಆಕೆಯ ಮನಸ್ಸಿನಲ್ಲಿದ್ದ ಆ ಅಸಮಾಧಾನ ಈ ದಿನ ಒಂದು ಜಗಳದ ರೂಪದಲ್ಲೋ ಅಥವಾ ಬೇರೆಯವರ ಹತ್ರ ಆಕೆ ಆಡಿದ ಮಾತುಗಳ ರೂಪದಲ್ಲೋ ಹೊರಬರುತ್ತೆ. ಒಂದು ಫೋನ್ ಕಾಲ್ ಅಥವಾ ನೆಂಟರು ಹೇಳೋ ಮಾತಿನಿಂದ ಆ ಸತ್ಯ ನಿಮ್ಮ ಕಣ್ಣೆದುರು ಬರುತ್ತೆ. ಆ ಕ್ಷಣಕ್ಕೆ ನಿಮಗೆ ಆಘಾತವಾಗಬಹುದು. ನಂಬಿದವರೇ ಮೋಸ ಮಾಡಿದ್ರಲ್ಲ ಅಂತ ನೋವಾಗಬಹುದು. ಆದ್ರೆ ಈ ಸಮಯದಲ್ಲಿ ಆವೇಶ ಪಡಬೇಡಿ. 6ನೇ ಮನೆಯಲ್ಲಿರೋ ಮಂಗಳ ನಿಮಗೆ ಕೋಪ ತರಿಸಿ ಜಗಳಕ್ಕೆ ಪ್ರಚೋದಿಸ್ತಾನೆ. ಸತ್ಯ ಗೊತ್ತಾದ ತಕ್ಷಣ ಕೋಪದಲ್ಲಿ ರಿಯಾಕ್ಟ್ ಮಾಡೋಕೆ ಹೋಗಬೇಡಿ. ಆಕೆಯ ಈ ನಡವಳಿಕೆಯ ಹಿಂದೆ ಹಳೆಯ ಕುಟುಂಬದ ಹೋಲಿಕೆಗಳು, ಆಸ್ತಿಯ ಅಸಮಾಧಾನ ಅಥವಾ ತನಗೆ ಸೂಕ್ತ ಗೌರವ ಸಿಗಲಿಲ್ಲ ಅನ್ನೋ ಮನೋಭಾವ ಇರಬಹುದು. ಇದನ್ನೆಲ್ಲ ನಿಮ್ಮ ಕರ್ಮಫಲ ಅಂತಷ್ಟೇ ನೋಡಿ. ಈ ದಿನ ವ್ಯಾಪಾರದಲ್ಲಿ ಯಾರನ್ನೂ ಕುರುಡಾಗಿ ನಂಬಿ ಸಹಿ ಹಾಕಬೇಡಿ. ಬುಧ 7ನೇ ಮನೆಗೆ ಬಂದಿರೋದ್ರಿಂದ ಸಂಗಾತಿಯ ಜೊತೆ ಮಾತುಕತೆಯಲ್ಲಿ ಯಾವುದೇ ಗೊಂದಲ ಬರದಂತೆ ನೋಡ್ಕೊಳ್ಳಿ. ನಾಲಿಗೆ ಹರಿಬಿಡಬೇಡಿ. ಆಗಸ್ಟ್ 16, ಈ ದಿನ ನಿಮಗೊಂದು ಸಂಪೂರ್ಣ ಸ್ಪಷ್ಟತೆ ಅಂದ್ರೆ ಕ್ಲಾರಿಟಿ ಮತ್ತು ಆಧ್ಯಾತ್ಮಿಕ ಪರಿಹಾರ ಸಿಗಲಿದೆ. ಚಂದ್ರ ಇಡೀ ದಿನ 4ನೇ ಮನೆಯಲ್ಲಿದ್ದು ರಾತ್ರಿ 5ನೇ ಮನೆಯಾದ ವೃಷಭ ರಾಶಿಗೆ ಹೋಗ್ತಾನೆ. ಇದರಿಂದ ನೀವು ಶಾಂತವಾಗಿ, ಆಳವಾಗಿ ಯೋಚಿಸ್ತೀರಾ.
ಕಳೆದ 3 ದಿನಗಳಲ್ಲಿ ನಡೆದ ಘಟನೆಗಳು ನಿಮ್ಮ ಕಣ್ಣೆದುರು ಸಿನಿಮಾದಂತೆ ಓಡುತ್ತವೆ. ಮಕರ ರಾಶಿಯವರೇ, ದೇವರೆಂದು ನಿಮ್ಮ ಜೀವನದಿಂದ ಪ್ರತಿಯೊಬ್ಬ ವ್ಯಕ್ತಿಯನ್ನ ದೂರ ಮಾಡಲ್ಲ. ಬದಲಾಗಿ ಅವರ ನಿಜ ರೂಪವನ್ನು ನಿಮಗೆ ತೋರಿಸಿ ನಿಮ್ಮ ಮನಸ್ಸಿನಿಂದ ಅವರನ್ನ ದೂರ ಮಾಡ್ತಾನೆ. ಆಮೇಲೆ ಯಾರಿಗೆ ಎಷ್ಟು ಜಾಗ ಕೊಡಬೇಕು, ಯಾರಿಂದ ಎಷ್ಟು ದೂರ ಇರಬೇಕು ಅಂತ ನಿರ್ಧರಿಸೋದು ನೀವೇ. ಈ ದಿನದಿಂದ ನೀವು ಕೆಲವು ಕಠಿಣ ಪ್ರಾಕ್ಟಿಕಲ್ ನಿರ್ಧಾರಗಳನ್ನ ತಗೊಳ್ತೀರಾ. ಯಾರ ಹತ್ರ ನಿಮ್ಮ ವೈಯಕ್ತಿಕ ವಿಷಯ, ಹಣಕಾಸಿನ ವಿಚಾರ ಹಂಚಿಕೊಳ್ಳಬಾರದು ಅನ್ನೋ ಸ್ಪಷ್ಟತೆ ನಿಮಗೆ ಸಿಗುತ್ತೆ. 7ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿರೋ ಗುರುವಿನ ದೃಷ್ಟಿ ನಿಮ್ಮ ಮೇಲಿರೋದ್ರಿಂದ ನಿಮಗೊಂದು ರಕ್ಷಣಾ ಕವಚ ಸಿಗಲಿದೆ. ನಿಮ್ಮ ಪರವಾಗಿ ನ್ಯಾಯ ಮತ್ತು ಸತ್ಯ ಇರೋದ್ರಿಂದ ಯಾವ ಶಕ್ತಿಯೂ ನಿಮ್ಮನ್ನು ಸೋಲಿಸೋಕೆ ಸಾಧ್ಯವಿಲ್ಲ. ಈ ದಿನ ನೀವು ತಗೊಳ್ಳೋ ಒಂದು ನಿರ್ಧಾರ ನಿಮ್ಮ ಕೆರಿಯರ್ ಮತ್ತು ಹಣಕಾಸಿನ ಸ್ಥಿತಿಯಲ್ಲಿ ದೊಡ್ಡ ಪಾಸಿಟಿವ್ ಬದಲಾವಣೆ ತರಲಿದೆ. ಬಾಕಿ ಇದ್ದ ಕೆಲಸಗಳೆಲ್ಲ ಪೂರ್ಣಗೊಳ್ಳುತ್ತವೆ. ರಾತ್ರಿ ಚಂದ್ರ 5ನೇ ಮನೆಗೆ ಹೋದ ಮೇಲೆ ನಿಮ್ಮ ಆಲೋಚನೆ ಸಂಪೂರ್ಣ ಸ್ಪಷ್ಟವಾಗುತ್ತೆ. ಮಕರ ರಾಶಿಯವರೇ, ಕರ್ಮ ಅಂದ್ರೆ ದೇವರು ತಕ್ಷಣ ಆಕಾಶದಿಂದ ಬಂದು ಶಿಕ್ಷಿಸೋದಲ್ಲ. ಸೂಕ್ತ ಸಮಯ ಬಂದಾಗ ನಾವು ಮಾಡಿದ ಕೆಲಸ, ತಗೊಂಡ ನಿರ್ಧಾರಗಳ ಫಲ ನಮ್ಮ ಕಣ್ಣೆದುರು ಬರೋದೇ ಕರ್ಮ. ನೀವು ಯಾರಿಗೋ ಒಳ್ಳೆಯದು ಮಾಡಿದಾಗ ಅವರು ನಿಮಗೆ ಕೆಟ್ಟದ್ದು ಬಯಸಿದ್ರೆ ಆ ಪಾಪ ಅವರಿಗೆ ಸೇರಿದ್ದು, ನಿಮಗಲ್ಲ. ನಿಮ್ಮ ಉದ್ದೇಶ ಒಳ್ಳೆಯದಿದ್ದಾಗ ಆ ಪರಮಶಿವ ಯಾವಾಗಲೂ ನಿಮ್ಮ ಜೊತೆಗಿರ್ತಾನೆ. ಶನಿದೇವರಿಗೆ ಭಯ ಪಡಬೇಡಿ, ಆತ ನ್ಯಾಯ ಮತ್ತು ಧರ್ಮದ ಸಂಕೇತ. ಈ 4 ದಿನ ಗ್ರಹಗಳು ನಿಮ್ಮ ಕಣ್ಣು ತೆರೆಸಲು, ಯಾರು ಎಂತವರು ಅಂತ ತೋರಿಸಲು ಮಾತ್ರ ಕೆಲಸ ಮಾಡ್ತಿವೆ. ಇನ್ನು ನಿಮ್ಮ ಜೀವನದ ಪ್ರಮುಖ ವಿಷಯಗಳ ಮೇಲೆ ಗ್ರಹಗಳ ಪ್ರಭಾವ ಹೇಗಿದೆ ಅಂತ ನೋಡೋದಾದ್ರೆ, ಆರ್ಥಿಕವಾಗಿ 2ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಅನಗತ್ಯ ಖರ್ಚುಗಳು ಬರಬಹುದು. ಮನೆ ರಿಪೇರಿ ಅಥವಾ ಆರೋಗ್ಯಕ್ಕೆ ಹಣ ಖರ್ಚಾಗಬಹುದು. ಆದ್ರೆ 11ನೇ ಮನೆಯ ಮೇಲೆ ಗುರುವಿನ ದೃಷ್ಟಿ ಇರೋದ್ರಿಂದ ನಿಮಗೆ ಬರಬೇಕಾದ ಪೆಂಡಿಂಗ್ ಹಣ ಅಥವಾ ಸಾಲ ನೀಡಿದ್ದ ಹಣ ಯಾವುದೋ ರೂಪದಲ್ಲಿ ಕೈ ಸೇರಲಿದೆ. ನಿಮ್ಮ ಆದಾಯಕ್ಕೇನು ಕೊರತೆ ಇರಲ್ಲ. ಉದ್ಯೋಗ ಅಥವಾ ಕೆರಿಯರ್ 10ನೇ ಮನೆಯ ಮೇಲೆ ಯಾವುದೇ ಕೆಟ್ಟ ಗ್ರಹಗಳ ಪ್ರಭಾವ ಇಲ್ಲದಿರೋದ್ರಿಂದ ನಿಮ್ಮ ಕೆಲಸಕ್ಕೆ ತೊಂದರೆ ಇಲ್ಲ. ನಿಮ್ಮ ಕೆಲಸದ ವೈಖರಿಗೆ ಮೇಲಧಿಕಾರಿಗಳಿಂದ ಮೆಚ್ಚುಗೆ ಸಿಗುತ್ತೆ. ಆದ್ರೆ ಕೆಲಸದ ಒತ್ತಡ ಸ್ವಲ್ಪ ಹೆಚ್ಚಿರಲಿದೆ. ಹಿರಿಯ ಅಧಿಕಾರಿಗಳು ನಿಮ್ಮ ಜವಾಬ್ದಾರಿಗಳನ್ನು ಹೆಚ್ಚಿಸಬಹುದು. ಅದನ್ನೊಂದು ಅವಕಾಶವಾಗಿ ಬಳಸಿಕೊಳ್ಳಿ. ವ್ಯಾಪಾರಿಗಳು ಅಗ್ರಿಮೆಂಟ್, ಡಾಕ್ಯುಮೆಂಟ್ಸ್ ಮತ್ತು ಗ್ರಾಹಕರ ಜೊತೆ ವ್ಯವಹರಿಸುವಾಗ ತುಂಬಾ ಎಚ್ಚರಿಕೆಯಿಂದ ಇರಬೇಕು. ನೆಂಟರು ಅಥವಾ ಸ್ನೇಹಿತರ ಜೊತೆಗಿನ ಬಿಸಿನೆಸ್ ಪಾಲುದಾರಿಕೆಯಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು, ಜಾಗ್ರತೆ. ಕುಟುಂಬದಲ್ಲಿ ಈ 4 ದಿನ ಹಳೆಯ ಆಸ್ತಿ ವಿಚಾರಗಳು ಮತ್ತೆ ಪ್ರಸ್ತಾಪವಾಗಬಹುದು. ಪೋಷಕರ ಆರೋಗ್ಯದ ಕಡೆ ಗಮನ ಕೊಡಿ. ಇನ್ನು ದಾಂಪತ್ಯ ಜೀವನದಲ್ಲಿ 7ನೇ ಮನೆಯಲ್ಲಿರೋ ಗುರು ದೊಡ್ಡ ರಕ್ಷಣೆ ಕೊಡ್ತಿದ್ದಾನೆ. ನಿಮ್ಮಿಬ್ಬರ ಮಧ್ಯೆ 3ನೇ ವ್ಯಕ್ತಿ ಬರೋಕೆ ಎಷ್ಟೇ ನೋಡ್ಲಿ, ಗುರುಬಲ ಆ ಕುತಂತ್ರವನ್ನ ಮೆಟ್ಟಿ ನಿಲ್ಲುತ್ತೆ. ಆರೋಗ್ಯದ ವಿಷಯಕ್ಕೆ ಬಂದ್ರೆ ದೊಡ್ಡ ಮಟ್ಟದ ತೊಂದರೆ ಏನೂ ಇಲ್ಲ. ಆದ್ರೆ ಮಾನಸಿಕ ಒತ್ತಡ ಮತ್ತು ನಿದ್ರಾಹೀನತೆ ಕಾಡಬಹುದು. ಸಮಯಕ್ಕೆ ಸರಿಯಾಗಿ ಊಟ ಮತ್ತು ವಿಶ್ರಾಂತಿ ತಗೊಳ್ಳಿ. ಇದನ್ನೆಲ್ಲ ಕೇಳಿ ನೀವು ಹೆದರೋ ಅಗತ್ಯವೇ ಇಲ್ಲ. ಇದು ಕೇವಲ ಜ್ಯೋತಿಷ್ಯದ ವಿಶ್ಲೇಷಣೆ ಅಷ್ಟೇ. ಮಕರ ರಾಶಿಯ ಅಧಿಪತಿ ಶನಿದೇವರ ಕೃಪೆ ಸಿಗಲು ಮತ್ತು ಈ ಮಾನಸಿಕ ಒತ್ತಡ ಕಮ್ಮಿಯಾಗಲು ಕೆಲವು ಸರಳ ಪರಿಹಾರಗಳನ್ನು ಹೇಳ್ತೀನಿ, ಕೇಳಿ. ಆಗಸ್ಟ್ 13ರಿಂದ 16ರವರೆಗೆ ಬೆಳಿಗ್ಗೆ ಎದ್ದ ತಕ್ಷಣ ಪ್ರಶಾಂತವಾಗಿ ಕುಳಿತು ಪರಮಶಿವನನ್ನು ಮನಸಾರೆ ಸ್ಮರಿಸಿ ಓಂ ನಮಃ ಶಿವಾಯ ಅನ್ನೋ ಪಂಚಾಕ್ಷರಿ ಮಂತ್ರವನ್ನು 11 ಅಥವಾ 21 ಬಾರಿ ಪ್ರಶಾಂತವಾಗಿ ಜಪಿಸಿ. ಶನಿವಾರದ ದಿನ ನಿಮ್ಮ ಶಕ್ತಿಯಾನುಸಾರವಾಗಿ ಅನಾಥರು ಅಥವಾ ವೃದ್ಧರಿಗೆ ಆಹಾರ ಅಥವಾ ಅಗತ್ಯ ವಸ್ತುಗಳನ್ನು ದಾನ ಮಾಡಿ. ಹೀಗೆ ನಿಸ್ವಾರ್ಥವಾಗಿ ದಾನ ಮಾಡೋದ್ರಿಂದ ವಕ್ರಿಯಾಗಿದ್ದ ಶನಿದೇವರು ಕೂಡ ನಿಮಗೆ ಶುಭ ಫಲಗಳನ್ನು ಕೊಡ್ತಾರೆ. ಯಾವುದೇ ಪರಿಹಾರ ಮಾಡದಿದ್ರೆ ಎಲ್ಲ ಹಾಳಾಗಿ ಹೋಗುತ್ತೆ ಅನ್ನೋ ಭಯದಿಂದ ಯಾವತ್ತೂ ಪೂಜೆ ಮಾಡಬೇಡಿ. ದೇವರಿಗೆ ಬೇಕಿರೋದು ನಿಮ್ಮ ಭಯ ಅಲ್ಲ, ನಿಮ್ಮ ಸತ್ಯವಾದ ಭಕ್ತಿ ಮತ್ತು ನಿಮ್ಮ ಸ್ವಚ್ಛ ಮನಸ್ಸಷ್ಟೇ. ಕೊನೆಯದಾಗಿ ಮಕರ ರಾಶಿಯವರಿಗೆ ನಾನು ಹೇಳೋದು ಒಂದೇ ಒಂದು ಮಾತು. ಯಾರೋ ನಿಮಗಾಗದವರು ಕುತಂತ್ರ ಮಾಡ್ತಿದ್ದಾರೆ ಅಂತ ಮುಂಚಿತವಾಗಿಯೇ ಊಹಿಸಿಕೊಂಡು ಮನಸ್ಸಿಗೆ ಕಷ್ಟ ಕೊಟ್ಟುಕೊಳ್ಳಬೇಡಿ. ಈ ಗ್ರಹಗತಿಗಳು ಕೇವಲ ಸೂಚನೆಗಳಷ್ಟೇ. ಆದ್ರೆ ಯಾರು ನಿಮ್ಮ ಗೆಲುವನ್ನು ಸಣ್ಣದು ಮಾಡಿ ಮಾತಾಡ್ತಾರೋ, ನಿಮ್ಮ ವೈಯಕ್ತಿಕ ವಿಷಯಗಳನ್ನು ಬೇರೆಯವರ ಹತ್ರ ಹಗುರವಾಗಿ ಹೇಳ್ತಾರೋ
ನೀವು ಚೆನ್ನಾಗಿದ್ರೆ ಸಹಿಸಲ್ವೋ ಅಂಥವರಿಂದ ನಿರ್ದಾಕ್ಷಿಣ್ಯವಾಗಿ ಸೂಕ್ತ ಅಂತರ ಕಾಯ್ದುಕೊಳ್ಳೋದನ್ನ ಕಲೀರಿ. ಯಾರ ಹೆಸರು ತಿಳ್ಕೊಳ್ಳೋದಕ್ಕಿಂತ ಮನುಷ್ಯರ ಸ್ವಭಾವ ತಿಳಿದುಕೊಳ್ಳೋದು ತುಂಬಾ ಮುಖ್ಯ. ಈ 4 ದಿನಗಳು ನಿಮ್ಮ ಜೀವನ ಹಾಳು ಮಾಡೋಕೆ ಬರ್ತಿಲ್ಲ. ಬದಲಾಗಿ ನಿಮ್ಮ ಜೀವನದಲ್ಲಿ ಯಾರಿಗೆ ಎಷ್ಟು ಜಾಗ ಕೊಡಬೇಕು ಅನ್ನೋದನ್ನ ಕಣ್ಣಿಗೆ ಕಟ್ಟೋ ಹಾಗೆ ತೋರಿಸಿಕೊಡೋಕೆ ಬರ್ತಿವೆ. ಕೆಲವು ಸತ್ಯಗಳು ಮೊದಲು ಗೊತ್ತಾದಾಗ ಎದೆಗೆ ಚುಚ್ಚಿದ ಹಾಗೆ ನೋವಾಗಬಹುದು. ಆದ್ರೆ ಆ ಸತ್ಯಗಳು ಭವಿಷ್ಯದಲ್ಲಿ ನೀವು ಮಾಡೋ ಎಷ್ಟೋ ದೊಡ್ಡ ತಪ್ಪುಗಳಿಂದ ಮತ್ತು ನಷ್ಟಗಳಿಂದ ನಿಮ್ಮನ್ನು ಕಾಪಾಡುತ್ತವೆ. ನೀವು ಕಳೆದುಕೊಳ್ತಿರೋದು ಕೇವಲ ಒಂದು ನಕಲಿ ನಂಬಿಕೆಯನ್ನು ಮಾತ್ರವಾದ್ರೆ ಅದು ನಷ್ಟವೇ ಅಲ್ಲ, ಅದು ನಿಮ್ಮ ಜೀವನಕ್ಕೆ ಸಿಕ್ಕ ದೊಡ್ಡ ಅದೃಷ್ಟ. ಆ ಪರಮಶಿವನ ಆಶೀರ್ವಾದದಿಂದ ಮಕರ ರಾಶಿಯವರ ಕುಟುಂಬದಲ್ಲಿ ಸದಾ ಶಾಂತಿ ಇರಲಿ, ಉತ್ತಮ ಹಣಕಾಸಿನ ಸ್ಥಿತಿ ನಿಮ್ಮದಾಗಲಿ, ಆರೋಗ್ಯದಲ್ಲಿ ಉನ್ನತ ಹಂತಕ್ಕೆ ಬೆಳೆಯಿರಿ ಮತ್ತು ನಿಮ್ಮ ಶ್ರಮಕ್ಕೆ 100ಕ್ಕೆ 100ರಷ್ಟು ತಕ್ಕ ಫಲ ಸಿಗಲಿ ಅಂತ ನಾನು ಮನಸಾರೆ ಪ್ರಾರ್ಥಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.